ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗಾಡಿ ಎತ್ಕೊಂಡು ಅಂಗಡಿಗೆ ಹೊರಡೋಣ ಅಂತ ಹೊರಟೆ. ಅಂಗಡಿಗೆ ಬಂದೆ. ಸಣ್ಣ ಪುಟ್ಟ ಕೆಲಸಗಳಿತ್ತು, ನೋಡ್ಕೊಂಡು ಐಟಮ್ ಕೊಡೋಣ. ಅಂಗಡಿ ಕೆಲಸ ಮುಗಿಸ್ಕೊಂಡು ಐಟಮ್ ಕೊಡೋಣ ಅಂತ ಹೊರಟೆ. ಐಟಮ್ ಕೊಡೋಕೆ ಹೋಗಿದ್ದೆ. ಒಳ್ಳೆ ವೆದರ್ ಇತ್ತು ಇವತ್ತು. ಐಟಮ್ ಕೊಟ್ಬಿಟ್ಟು ವಾಪಸ್ ಅಂಗಡಿಗೆ ಹೊರಟೆ. ಪುನಃ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದು ಇನ್ನೊಂದು ಕಡೆ ಐಟಮ್ ಕೊಡೋದಿತ್ತು, ಅದು ಕೊಡೋಣ ಅಂತ ಗಾಡಿಗೆ ಹಾಕೊಂಡು ಹೊರಟೆ. ಅಂಗಡಿಗೆ ಬಂದೆ. ಅಂಗಡಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಳ್ಳೋಣ ಅಂತ ಗಾಡಿ ಎತ್ಕೊ ಹೋಗಿದ್ದೆ. ಅಷ್ಟೊತ್ತಿಗೆ ವಾಪಸ್ ಬರುವಾಗ ನೋಡಿದೆ ಬ್ಯಾರಿಗೇಟ್ ಹಾಕಿದ್ರು ರೋಡ್ಗೆ. ಕೇಳ್ದಾಗೋದಾಯಿತು, ಸಿ ಎಮ್ ಬರ್ತಾ ಇದ್ದಾರೆ, ಅದಕ್ಕೆ ಡೈವರ್ಷನ್ ಮಾಡಿದ್ರು. ಆಚೆ ಕೆಲಸ ಮುಗಿಸ್ಕೊ ಬಂದೆ. ಅಷ್ಟೊತ್ತಿಗೆ ವಾಪಸ್ ಅಂಗಡಿಗೆ ಬಂದು ಚೀಟಿಗಳು ಬಂದಿತ್ತು. ಚೀಟಿಗಳನ್ನ ಕಟ್ಟಿ ಎಲ್ಲ ಚೀಲಕ್ಕೆ ತುಂಬಿಡ್ತಾ ಇದ್ದೆ. ಐಟಮ್ ಕಟ್ಟಿದ್ದ ಚೀಲಕ್ಕೆ ತುಂಬಿಟ್ಟಿದ್ದ ಕೊಡೋಣ ಅಂತ ಎತ್ಕೊ ಹೊರಟೆ. ಐಟಮ್ ಕೊಟ್ಟು ವಾಪಸ್ ಅಂಗಡಿ ಹತ್ರ ಬಂದೆ. ಇನ್ನೊಂದು ಕಡೆ ಕೊಡೋದಿತ್ತು. ಅಂಗಡಿ ಹತ್ರ ಐಟಮ್ ಎತ್ಕೊಂಡು ಇನ್ನೊಂದು ಕಡೆ ಕೊಡೋದಿತ್ತು ಹೊರಟೆ. ಐಟಮ್ ಕೊಟ್ಟು ವಾಪಸ್ ಅಂಗಡಿ ಹತ್ರ ಬಂದೆ. ಸ್ಟಾಕ್ ಬಂದಿತ್ತು ಮ್ಯಾಗಿದು, ಜೋಡಿಸೋಣ ಅಂದ್ಬಿಟ್ಟು ಒಂದೊಂದು ಎತ್ತಿ ಜೋಡಿಸ್ತಾ ಇದ್ದೆ ಎಲ್ಲ ಐಟಮ್ನೂ. 2000 years later. ಐಟಮ್ ಕೊಡೋಕ್ಕೆ ಅಂತ ಒಬ್ರು ಕಸ್ಟಮರ್ ಮನೆಗೆ ಹೋಗಿದ್ದೆ. ಅವರು ನನ್ನ ಬ್ಲಾಗ್ನೇ ಟಿ ವಿಲಿ ನೋಡ್ತಾ ಇದ್ರು. ಅದು ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. 2 hours later. ಇನ್ನೊಂದು ಕಡೆ ಐಟಮ್ ಕೊಡೋದಿತ್ತು. ಐಟಮ್ ಕೊಡೋಣ ಅಂದ್ರೆ ಗಾಡಿ ಎತ್ಕೊ ಹೊರಟೆ ಇನ್ನೊಂದು ಕಡೆ ಐಟಮ್ ಕೊಡೋಕ್ಕೆ. ಐಟಮ್ ಕೂಡ ವಾಪಸ್ ಬರ್ತಾಯಿದ್ದೆ. ಅಷ್ಟೊಂದು ನಮ್ಮ ಅಮ್ಮನ ಫೋನ್ ಬಂತು, ಹಾಗೆ ತರಕಾರಿ ತಗೊಂಬ ಅಂತ. ಅದಕ್ಕೆ ತರಕಾರಿ ಅಂಗಡಿಗೆ ಬಂದು ತರಕಾರಿ ತಗೊಂಡೆ. ತರಕಾರಿ ಅಂಗಡಿಯಲ್ಲಿ ತರಕಾರಿ ತಗೊಂಡು ವಾಪಸ್ ಅಂಗಡಿಗೆ ಬಂದೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಅಂಗಡಿ ಬಾಗ್ಲಾಕ ಟೈಮ್ ಆಗಿತ್ತು. ಎಲ್ಲ ಐಟಮ್ ಒಳಗೆ ಇಡ್ತಾಯಿದ್ದೆ. ಅಂಗಡಿ ಬಾಗ್ಲಾಕು ಮನೆಗೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.